ಇವತ್ತು ಹೆಂಗೂ ನಮ್ಮ ಸಾವುಕಾರರು ಊರಾಗಿಲ್ಲ, ಎಲ್ಲೋ ಊರಿಗೆ ಹೋಗ್ತೀನಿ ಅಂತ ಹೋದ್ರು. ಅದು ಎಲ್ಲಿಗೆ ಹೋದ್ರೋ ಏನೋ ಗೊತ್ತಿಲ್ಲ. ಇವತ್ತು ಇಸ್ಪಿಟ್ ಆಡತ್ತಕ್ಕೆ ಹೋಗೋಣ. ಆದರೆ ದುಡ್ಡಿಲ್ವಲ್ಲ, ಏನೋ ನೋಡೋಣ. ಒಂದು 100 ರೂಪಾಯಿ ಐತೆ, ಅದನ್ನೇ ತಗೊಂಡು ಹೋಗೋಣ. ಅಲ್ಲಿ ಯಾರು ತಗೊಂಡ್ರೆ ಸಾಲಾಗಿಲ್ಲ, ಇಸ್ಕೊಂಬನ. ನಮ್ಮ ಸಾವುಕಾರರು ಹೊಲ್ದಕ್ಕೆ ಹೋಗು, ಅಲ್ಲೇ ಸ್ವಲ್ಪ ನೀರೆತ್ತು ನೋಡ್ಕೋ ಅಂತ ಹೇಳಿದರು. ಅಯ್ಯೋ, ನೀರಾದ್ರೂ ಪಾಡಿಗವು ಹೋಗ್ತಾ ಇರ್ತವೆ. ಅದೆಡ್ಕದೆ ಎತ್ಕೆ ಮತ್ತೆ ಮೋಟ್ರು ಹೋಗ್ತವೆ ತೋಟಕ್ಕಿನೇನು, ತೆಂಗಿನ ತೋಟಕ್ಕೂ ಅಡಿಕೆ ತೋಟಕ್ಕೂ ಎಲ್ಲನ ನಾನೇನು ನೋಡೋದು. ಸಾಯಂಕಾಲ ಹೋಗೊಂದ್ಸಲ ನೋಡಿರಾಯ್ತು. ರೀ ರೀ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯ, ನೀನಿನ್ನು ಮನೆಗೆ ಇದ್ದ? ನಾನು ಅಲ್ಲಿ ಸಾವುಕಾರ ಮನೆಗೆ ನೀನು ಹೋಗಿದ್ಯೇನೋ ಅಂದ್ಕೊಂಡೆ. ನೀನು ಕಣ್ ಮುಂದೆನೆ ಒಳಕ್ಕೆ ಹೋಗಿದ್ದೀನಿ. ಕಣ್ಗೇನು ಯಾಕೆ ಕಂಡಿದ್ದಿ? ಒಳಕ್ಕೆ ಹೋಗಿರೋದು ನೋಡ್ಲಿಲ್ವೇ ನೀನು? ಅಯ್ಯೋ, ನಾನು ಏನೋ ಯೋಚನೆ ಮಾಡ್ಕೊಂಡು ಹೊರಕ್ಕೆ ಬಂದೆ, ನನಗೆ ಗೊತ್ತಾಗಲಿಲ್ಲ. ಇನ್ನು ಇವಾಗ ಹೋಗ್ತಾ ಇದೆಯಾ? ಹೌದು, ಇವಾಗ ಹೋಗ್ತಾ ಇದ್ದೀನಿ. ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಇಲ್ಲೇ ಹೊಲ್ತಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ, ಏನಾಗಬೇಕಾಗಿತ್ತು? ಹೊಲ್ತಕ್ಕೆ ಹೋಗ್ತೀಯಾ? ಮನೆಗೆ ಸ್ವಲ್ಪ ಸೌದಿ ಇಲ್ಲ, ಹಂಗೇನೆ ಬತ್ತಾನ ಒಂದಿಷ್ಟ ಎಡೆ ಮಟ್ಟೆನೋ ಎತ್ತರವನ್ನ ಸೌದಿನೋ ಎತ್ತನ ಕಟ್ಕೆಂಬ. ಅಡುಗೆ ಮಾಡೋಕ್ಕೆ ಯಾತೂ ಇಲ್ಲ, ಖಾಲಿಯಾಗಿ ಸೌದಿ ಎಲ್ಲನ. ಅಯ್ಯೋ, ನಾನು ಹೊಲ್ದಕ್ಕೆ ಹೋಗ್ತಾ ಇಲ್ಲ, ಸಾವುಕಾರರ ಜೊತೆಗೆ ಎಲ್ಲ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಬೇರೆ ಕಡೆ ಹೋಗ್ತಾ ಇದೆಯಾ? ಸಾವುಕಾರರೇ ಊರಾಗಿಲ್ಲ, ಮನೆಯಾಗಿಲ್ಲ, ಎಲ್ಗ ಹೋಗವ್ರವ್ರು, ಬರೋದೇ ನಾಳಿಕೆ ಅಂತ ಹೇಳ್ತಾ ಇದ್ರು ಅಮ್ಮವರು. ಅಂತಾದ್ರೆ ಸಾವುಕಾರರ ಜೊತೆಗೆ ನೀನು ಎಲ್ಲಿಗೆ ಹೋಗ್ತೀಯಾ? ಯಾಕೆ ನಂತಾಗೆ ಸುಳ್ಳು ಹೇಳ್ತಾ ಇದೀಯಾ? ಸಾವುಕಾರ ಊರಾಗಿಲ್ಲ ಅಂತ ನನಗೇನು ಗೊತ್ತಿಲ್ವಾ? ಅವ್ರೆಲ್ಗ ಹೋಗವ್ರಿ. ಅಯ್ಯೋ, ಇದೇನಪ್ಪ, ನಾನು ಮರ್ತೇ ಬಿಟ್ಟಿದ್ನಲ್ಲ. ಈ ಗುಲಾಬಿಗೂ ಗೊತ್ತು ಅನ್ನೋದ. ಈಗ ಏನು ಹೇಳೋದು? ತಗ್ತೀನಿ ಅಂತ ಹೇಳಿದ್ರೆ ಆಯ್ತು, ಅದರಲ್ಲೇನೈತಿ. ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ವೇ, ಅದು ಸಾವುಕಾರ ಇಲ್ಲದೆ ಇದ್ರೇನಂತೆ, ಹೊಲ್ದಾಗೆ ಕೆಲಸಗಾರರು ಬರ್ತಾರೆ, ಆಮೇಲೆ ನೀರು ಬೇರೆ ತಿರುಗಬೇಕು, ತೋಟಕ್ಕೂ ಅಡಿಕೆ ತೋಟಕ್ಕೂ ತೆಂಗಿನ ತೋಟಕ್ಕೂ ಎಲ್ಲರ. ಅದಕ್ಕೆ ನಾನು ಹೊಲ್ತಕ್ಕೆ ಹೋಗ್ತೀನಿ. ಈಗಿನ ಸಾವುಕಾರರ ಜೊತೆಗೆ ಎಲ್ಗೋ ಹೋಗ್ಬೇಕು ಅಂತಂದೆ, ಸೌದಿ ತಾಂಬ ಅಂತಂದ್ರೆ, ಈಗ ತೋಟಕ್ಕೆ ಹೋಗ್ತೀನಿ ಅಂತಿದ್ಯಾ? ಹಂಗೆ ಸೌದಿ ತಾಂಬ. ಸೌದಿನ? ಅಯ್ಯೋ, ಸೌದಿ ಎಲ್ಲ ಒತ್ಕೊಂಬರಕ್ಕಾಗಲ್ಲ ನನ್ನ ಕೈಗೆ, ಅಲ್ಲಿಂದನ ನೀನೇ ಹೋಗಿ ತಾಂಬ. ನಾನು ಸಾವುಕಾರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕೀಗ. ಸುಮ್ಮನೆ ತಾಂಬರತ್ ಕಲ್ತ ಅಷ್ಟೇನಿ. ಆಯ್ತಾಯ್ತು, ತತ್ತೀನಿ, ಹೋಗು. ಏನಯ್ಯಪ್ಪ, ಇತ್ತೀಚೆಗೆ ಯಾಕೋ ಬರೇ ಸುಳ್ಳೇಳದೇ ಕಲ್ತೇವತಿ. ಯಾಕೋ ಅನುಮಾನ, ಎಲ್ಲಿಗೆ ಹೋಗ್ತಾನೋ ಏನೋ ಅಯ್ಯಪ್ಪ. ಸಾವುಕಾರ ಇಲ್ಲದೆ ಇದ್ದಾಗ್ಲೇನೆ ಜಾಸ್ತಿ ಹೋಗೋದು. ಅದು ಎಲ್ಲಿಗೆ ಹೋಗ್ತಾನೋ ಏನೋ ನೋಡ. ನೀರು ಹೊಲ್ತಕ್ಕೆ ಹೋಗ್ತಾನೋ ಎತ್ಲಾಗನ ಬೇರೆ ಕಡೆಗೆ ಹೋಗ್ತಾನೋ ಅಂತನ ನೋಡ, ನಿಂದೆ ಹೋಗಿ. ಇವತ್ತು ಆ ಗುಡ್ಡತ್ತಕ್ಕೆ ಹೋಗೋಣ, ಸಾವುಕಾರರು ಊರಾಗಿರಲ್ಲ ಅಂತ ತಿಪ್ಪೆ ಹೇಳಿದ್ದ. ನಾನು ಅವಾಗಿಂದ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಜಲ್ದ್ ಬಾರ್ಲ ತಿಪ್ಪೆ ಹೋಗೋಣ ಅಂತ ಹೇಳಿದ್ದೀನಿ. ಯೋಟತ್ತು ಗೊತ್ತಾನೋ ಏನು ಕತ್ತೀವಿ. ಅಂತೂ ಇಂತೂ ಬಂದಲ್ಲ ತಿಪ್ಪೆ. ಲೇ ತಿಪ್ಪೆ, ಬಾರೋ ಜಲ್ದಿ. ಯಾಕೋ ಲೇಟು? ಅಯ್ಯೋ, ನಾನು ಅವಾಗಿಂದ ಕಾಯ್ತಾ ಇದ್ದೀನಿ, ನೀನು ಜಲ್ದ್ ಬರ್ಬೇಕು ತಾನೇ. ಅಯ್ಯೋ, ನನಗೇನು ಗೊತ್ತು, ನನ್ನ ಹೆಂಡತಿಯಲ್ಲಿ ಮಾತಾಡ್ಸ್ಕೊಂಡು ಕುಕ್ಕಾಡು. ನಾನು ಅಲ್ಲಿ ಸಾವುಕಾರ ಮನೆಗೆ ಹೋಗಿರ್ಬೇಕೇನೋ ಅಂತ ನಾನಿದ್ದೀನಿ. ಹೆಂಗೆಂಗೋ ಮನೆಗೆ ಏನೋ ಮಾತಾಡಲಿಲ್ಲ, ಹೊರಗೆ ಬಂದು ಮಾತಾಡ್ಕೊಂಡೆ. ಅವಳು ಏನಾದರೂ ಕೇಳಿಸ್ಕೊಂಡಿದ್ರೆ ಏನಿಲ್ಲ, ಚಂಡಿ ಚಾಮುಂಡಿ ಆಗ್ಬಿಟ್ಟಿರೋಳು. ಸರಿ ಬಾ, ಅಲ್ಲಿ ಎಲ್ಲರೂ ಬಂದಿರ್ತಾರೆ. ದುಡ್ಡು ತಂದಿದ್ಯಾ ತಾನೇ? ಎಷ್ಟು ತಂದಿದ್ಯಾ? ಏನಂತ ಜಾಸ್ತಿ ದುಡ್ಡಿಲ್ಲ ಕಣ್ಣ, ಒಂದು 100 ರೂಪಾಯಿ ಇರ್ಬೇಕೇನೋ ಅಷ್ಟೇನೆ. ಅಲ್ಲೇ ಯಾರ ತಗನ ಸಾಲ ಇಸ್ಕೊಂಡು ಹಾಡ್ತೀನಿ. ನಿಂತಾಗೆ ಇದ್ರೆ ಕೊಡು ಒಂದು 200 ರೂಪಾಯಿನ, ಆಮೇಲೆ ಗೆದ್ಮೇಲೆ ಕೊಡ್ತೀನಿ. ಅಯ್ಯೋ, ನಾನು ತಗಿಲಿಂದ ಬಂದತ್ತು, ನಿನ್ ತಗಿಲ್ವಾ? ಎಲೆಕ್ಷನ್ನಾಗೆ ಸಾವುಕಾರರ ಹತ್ರ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಲ್ಲ, ಅದನ್ನೆಲ್ಲ ಏನು ಮಾಡ್ದಿ? 1 ರೂಪಾಯಿನ ಇಕ್ಕೊಂಡಿಲ್ವಾ? ಎಲ್ಲ ಸೋತಿದ್ಯಾ ನೀನು? ಏನು ಮಾಡೋದ್ಲಾ ಹನುಮಂತ, ಈಸ್ಬಿಟ್ಟು ಆಡಿ ಎಲ್ಲ ಸೋತ್ಬಿಟ್ಟೆ. ಸಾವುಕಾರ ಹುಷಾರಿಲ್ಲದೆ ಇದ್ದಾಗ ನನಗೆ ಬೇಜಾರಾಗದ. ಮನೆ ಕುಕ್ಕೊಂಡಿರೋಕ್ಕೂ ಆಗ್ತಾ ಇರಲಿಲ್ಲ. ಹೊಲ್ದಕ್ಕೆ ಹೋದ್ರೆ ಎಷ್ಟೊತ್ತು ಅಂತ ಅಲ್ಲಿ ಕುಕ್ಕೊಂಡಿರ್ತೀಯ? ನಿಮ್ಮ ಜೊತೆ ಬಂದು ಎಲ್ಲ ಸೋತ್ಬಿಟ್ಟೆ. ಈಗ ನಂತ 1 ರೂಪಾಯಿ ದುಡ್ಡಿಲ್ಲ, 100 ರೂಪಾಯಿ ಇಕ್ಕೊಂಡಿದ್ದೀನಿ, ಅದಕ್ಕನ ಖರ್ಚಿಗೆ ಬೇಕು ಅಂತನ. ಇವತ್ತು ಅದನ್ನು ಸೋತ್ಬಿಟ್ರೆ ಏನು ಮಾಡೋಣ ಮಂಗಾಗೈತಿ. ನಿಂತಾಗಿದ್ರೆ ಕೊಡ್ತೀನಿ. ಅಂದ್ರೆ ಯಪ್ಪ, ಈಸ್ಬಿಟ್ಟಣಕ್ಕೆ ಹೋಗ್ತಿದ್ನ ಸಾವುಕಾರರಿಗೆ ಹುಷಾರಿಲ್ಲದೆ ಇದ್ದಾಗ. ಮತ್ತೆ ನಂತಕ್ಕೆ ಬದನೆ ಮಾಡಕ್ಕೆ ಹೋಗ್ತಿದ್ದೆ, ಅದು ಮಾಡಕ್ಕೆ ಹೋಗ್ತಿದ್ದೆ, ಇದು ಮಾಡಕ್ಕೆ ಹೋಗ್ತಿದ್ದೆ. ಸುಳ್ಳು ಬೊಗಳಿನ ಇರು ಮಾಡ್ತೀನಿ. ಸರಿ ಆಯ್ತು ಬಾ, ಅಲ್ಲಿಗೆ ಹೋದ್ಮೇಲೆ ಹೆಂಗೋ ಆಗುತ್ತೆ. ಹೋಗೋಣ. ಯಾರಾದ್ರೂ ಗೆದ್ದಿರೋರು ಕೊಟ್ಟೆ ಕೊಡ್ತಾರೆ ಸಾಲನ. ಸರಿ ನಡಿ, ಯಾರನ್ನ ನೋಡಿದ್ರೆ ಕಷ್ಟ. ನಾನು ನನ್ನ ಹೆಂಡತಿದ್ದಾಗೆ ಹೊಲ್ತಕ್ಕೆ ಹೋಗ್ತೀನಿ, ನೀರಿಕ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಸಾಯಂಕಾಲ ಬರ್ಬೇಕಾದ್ರೆ ಒಂದಿಷ್ಟು ಸೌದಿ ಕಟ್ಕೊಬರ್ಬೇಕು. ನೆನಪಿಸು, ಹಂಗ ಮರ್ತ್ ಬಂದಾನು ಹಂಗ. ಅಯ್ಯೋ ಬಾ, ಸೌದಿ ಏನು ತೊಂದರೆ ಆಯ್ತು, ನಾಳೆ ಕನ್ನಡದ ತರಿವಂತೆ. ಇವತ್ತು ಹೆಂಗೋ ಸಾವುಕಾರ ಇಲ್ವಲ್ಲ, ಬಾ ಹೋಗೋಣ. ರೀ 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 ನಿಂತ್ಕೊಳ್ರಿ. ಯಾಕೆ ನೀನು ಯಾಕೆ ಬಂದೆ? ಹೋಗ್ಲಿಲ್ವಾ ಸಾವುಕಾರ ಮನೆಗೆ ಮನೆ ಕೆಲಸ ಮಾಡೋಕ್ಕೆ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನು ನನ್ನಿಂದೆ ಬಂದಿದ್ಯಾ? ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನೋಡೋಕ್ಕೆ? ಅಯ್ಯೋ, ನಿನ್ನಿಂದ ಯಾಕೆ ಬರೋಣ ನಾನು? ಅಲ್ಲಿ ಸಾವುಕಾರರ ಮನೆಗೂ ಸೌದಿ ಇರ್ಲಿಲ್ವಲ್ಲ, ನಮ್ಮ ಮನೆಗೂ ಸೌದಿ ಇರ್ಲಿಲ್ಲ. ಅದಕ್ಕೇನೆ
ಸೌದೆ ಹೊತ್ಕೊಂಬರಗು ಅಂತ ಮಲ್ಲಿ ಹೇಳಿದ್ಲು, ಅಮ್ಮವ್ರು ಹೇಳಿದ್ರು ನಿನ್ ಜೊತೆಗೆ ಹೊಲ್ತಕ್ ಬರೋಣ ಅಂತ ಸೌದಿ ತರಕ್ಕೆ. ನಡಿ ಹೋಗಿ ಸೌದಿ ತರನ. ನೀನು ಬತ್ತೀಯ ಸೌದಿ ತಾಮ್ರಕ್ಕೆ ಹೊಲ್ತಕ್ಕೆ? ಸರಿ ಸರಿ, ನಾನೆಲ್ಲ ಸಾಯಂಕಾಲಕ್ಕೆ ತಾಂಬತ್ತೀನಿ, ಹೋಗು ನೀನು ಮಂತಕ್ಕೆ ಹೋಗು. ಇಲ್ಲ ಇಲ್ಲ, ನಾನು ನಿನ್ ಜೊತೆಗೆ ಬರ್ತೀನಿ. ಯಾಕೆ, ಎಲ್ಲಿಗೆ ಹೋಗ್ತೀಯ? ಹೊಲ್ತಕ್ಕೆ ತಾನೇ ಹೋಗೋದು ನೀನು? ಈ ಹನುಮಂತಣ್ಣ ಯಾಕೆ ಬಂದ? ಯಾಕಣ ಎಲ್ಲಿಗೆ ಹೋಗ್ತೀಯ ನೀನು? ಏನು ಇಸ್ಪೆಟ್ಟಾಡಕ್ ಹೋಗ್ತೀರಾ ಇಬ್ರು ಸೇರ್ಕೊಂಡು? ಅಯ್ಯೋ ಏನಮ್ಮ ಹಿಂಗೆ ಮಾತಾಡ್ತೀಯ ಗುಲಾಬಿ? ಇಲ್ಲ ಇಲ್ಲ, ನಾವ್ಯಾಕೆ ಅದಕ್ಕೆ ಹೋಗ್ಲಿ, ಇಸ್ಪಿಟ್ ಆಡಕ್ಕೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಏನೋ ಸುಮ್ಮನೆ ಹಿಂಗೆ ಸಿಕ್ಕದ ತಿಪ್ಪೆ ಮಾತಾಡಿಸ್ತಾ ಇದ್ದೆ ಅಷ್ಟೇನೆ. ಸಾವುಕಾರ ಎಲ್ಲಿಗೆ ಹೋಗ್ಯವ್ರೆ ಅಂತ ವಿಚಾರಿಸ್ತಿದ್ದೆ ಅಷ್ಟೇನೆ. ಏನೇ ಹಿಂಗೆ ಮಾತಾಡ್ತಾ ಇದೆಯಾ? ನಾವೇ ಕಿಸ್ಬಿಟ್ಟಾಡಕ್ಕೆ ಹೋಗೋಣ? ನಮ್ಗೇನು ಮಾಡಕ್ಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಸುಮ್ಮನೆ ಹೋಗು. ಸೌದೆ ಅಂತೆ ಸೌದೆ, ಸಾಯಂಕಾಲಕ್ಕೆ ಹೋಗಿ ತರಿವಂತೆ ಇಲ್ಲ, ನಾನೇ ತಾಂಬತ್ತೀನಿ, ಸಾಯಂಕಾಲಕ್ಕೆ ಬರ್ತಾನ. ನನಗೆಲ್ಲ ಗೊತ್ತೈತೆ ನೀವಿಬ್ರು ಸೇರ್ಕೊಂಡು ಎಲ್ಲಿಗೆ ಹೊಟ್ಟಿದ್ದೀರಾ ಅಂತಾನ. ನನ್ನ ಹತ್ರನೇನೆ ಬುಲ್ಡೆ ಬಿಡಕ್ ಬರ್ಬೇಡ್ರಿ. ನೀವಿಬ್ರು ಇವಾಗ ಇಸ್ಪಿಟ್ಟಾಡಕ್ ಹೋಗ್ತಾ ಇದ್ದೀರಾ. ಇಷ್ಟೊತ್ತು ಮಾತಾಡಿದ್ದ ನಾನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡೆ. ನಂತಾಗೆ ಸುಳ್ಳು ಬೊಗಳದ ಸಾವುಕಾರರಿಗೆ ಹುಷಾರಿಲ್ದೆ ಇದ್ದಾಗ ಬದ್ನೆ ಮಾಡಕ್ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ಇದು ಅಂತಾನ. ನನಗೆ ಮನೆ ಹತ್ರನೇ ನಿನ್ ಮ್ಯಾಲೆ ಅನುಮಾನ ಬಂತು, ಎಲ್ಲಿಗೆ ಹೋಗ್ತಿರ್ಬೋದು ಈ ಅಪ್ಪ ಅಂತಾನ. ಹಂಗೂ ಅವತ್ತು ನೀನು ಬದ್ನೆ ಮಾಡಕ್ ಹೋಗ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ದಾಗ್ಲೂ ನನಗೆ ಅನುಮಾನ ಬಂತು. ಅದು 4-5 ದಿವಸ ಬದ್ನೆ ಮಾಡಕ್ ಹೋಗೋದು ಅಂದ್ರೆ ಏನ್ ಕತೆ? ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತಂದ್ರೆ ಬರಲ್ಲ ಅಂತಿದ್ದೆ. ಅಂತದ್ರಾಗ ನೀನು ಸಾವುಕಾರಿಗೆ ಹುಷಾರಿಲ್ಲ ಅಂತ ಬದ್ನೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಂತ ಹೇಳ್ದಾಗಲೇ ನನಗೆ ಅನುಮಾನ ಬಂತು. ಆದ್ರೂ ಏನೋ ಸಾವುಕಾರರ ಮೇಲಿನ ಅಭಿಮಾನಕ್ಕೆ ಸಾವುಕಾರರಿಗೆ ಹುಷಾರಾಗ್ಲಿ ಅಂತ ಹೋಗ್ತಿದ್ಯೋ ಏನೋ ಅಂತಾನ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತಲ್ಲ ನಿನ್ ಬಂಡವಾಳ. ನಂತಾಗೆ ಸುಳ್ಳು ಬೊಗಳುತ್ತೀಯ. ಇಸ್ಪಿಟ್ಟಾಡಕ್ ಹೋಗಿ ದುಡ್ಡೆಲ್ಲ ಕಳ್ಕೊಂಡು ಈಗ ಸಾಲ ಬೇರೆ ಮಾಡ್ತೀಯಾ? ಸಾಲ ಮಾಡಿ ಆಮೇಲೆ ನನ್ನ ತಲೆಗೆ ತರಕ್ಕೆ ಮನೆ ಮಾಟ ಮಾರ್ಕೊಂಡು ಆಮೇಲೆ ಬೀದೆ ಭಿಕ್ಷೆ ಬೇಡಬೇಕಾಗತ್ತೆ. ನಿನಗೆ ಯಾಕೆ ಬೇಕು ಇಸ್ಪಿಟ್ಟು ಎಲ್ಲನ ಇಂಥದ್ದೆಲ್ಲನ ಬಿಟ್ಬಿಡು. ಸಾವುಕಾರ ಇಲ್ಲದೆ ಇದ್ದಾಗ ಹೊರಟು ಬಿಡೋದು. ಹನುಮಂತಣ್ಣ, ನಿನಗಾದ್ರೂ ಬುದ್ಧಿ ಬೇಡವಾ? ಏನು ಗುಲಾಬಿ, ನಾನೇನು ಎಲ್ಗೂ ಕರೆದಿಲ್ಲ. ನಾವು ಹೊಲ್ತಕ್ಕೆ ಹೋಗ್ತಾ ಇದ್ದಿದ್ದು. ನಾನು ಹೋಟ್ಲ ತಕ್ಕ ಹೋಗ್ತೀನಿ ಬಾ, ನೀನು ಹೊಲ್ತಕ್ಕೆ ಹೋಗೋಣ ಅಂತಂದೆ. ನಡಿ ಅಂತಂದ, ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೆ ಅಷ್ಟೇನೆ. ನಾವೇನು ಇಸ್ಪಿಟ್ಟಾಡಕ್ಕೆ ಹೋಗಲ್ಲ, ಸುಮ್ಮನೆ ಏನೇನೋ ಮಾತಾಡ್ಬೇಡ. ಹೌದೌದು, ನಾನು ನೀವಿಬ್ರು ಮಾತಾಡ್ತಾ ಇದ್ದಿದ್ದ ಚೆನ್ನಾಗಿ ಕೇಳಿಸ್ಕೊಂಡೆ. ನನಗೇನೆ ಸುಳ್ಳು ಹೇಳಕ್ ಬರ್ಬೇಡ್ರಿ ಇಲ್ಲಿ, ಅದು ಇದು ಅಂತ ಹೇಳಿ ನನಗೂ ಅರ್ಥ ಆಗುತ್ತೆ. ರೀ, ಏನಾನ ಇಸ್ಪಿಟ್ ಆಡಕ್ ಹೋಗಿ ಸಾಲ ಗಿಲ ಮಾಡ್ಕೊಂಬಂದ್ರೆ ನಾನೇ ನಮ್ಮ ಮನೆಗೆ ಸೇರ್ಸಲ್ಲ. ಸಾವುಕಾರ ಹತ್ರ ದುಡ್ಡು ಇಸ್ಕೊಂಡು ಅದಕ್ಕೆ ₹1 ಮನೆಗೆ ಏನೇನು ತಂದಿಲ್ಲ ಸಾಮಾನ. ಎಲೆಕ್ಷನ್ ದುಡ್ಡಾಗೆ ಎಲ್ಲ ಇಸ್ಪಿಟ್ಟಾಡಿ ಮಜಾ ಮಾಡಿದ್ಯಾ? ಇನ್ಯಾರ ತಗನ ಸಾಲ ಗಿಲ ಮಾಡಿದ್ಯೋ ಹೆಂಗೆ? ಈಗಲೇ ಹೇಳ್ಬಿಡು. ಇಲ್ಲ ಕಣೆ, ಸಾಲ ಗಿಲ ಏನು ಮಾಡಿಲ್ಲ. ನಾನಲ್ಲಿ ಸುಮ್ಮನೆ ನೋಡಕ್ಕೆ ಹೋಗ್ತಿದ್ದೆ ಅಷ್ಟೇನೆ. ನಾನೇನು ಇಸ್ಪಿಟ್ಟೇನು ಆಡ್ತಾ ಇರಲಿಲ್ಲ. ಏನೋ ಬೇಜಾರಕ್ಕೆ ಹೋಗ್ತಿದ್ದೆ, ಸಾವುಕಾರ ಇರಲಿಲ್ಲ ಅಲ್ವಾ, ಅದಕ್ಕೆ ಬೇಜಾರಕ್ಕೆ ಹೋಗ್ತಿದ್ದೆ ಅಷ್ಟೇನೆ. ನಾನೇನು ಆಟ ಆಡಿಲ್ಲ, ಏನೂ ಇಲ್ಲ, ದುಡ್ಡನ್ನು ಏನೂ ಕಳ್ಕೊಂಡಿಲ್ಲ. ಈಗ ನೋಡು ಹೆಂಗ್ ಸತ್ಯ ಹೇಳ್ತಾ ಇದ್ಯಾ. ಅವತ್ತು ನೋಡಿದ್ರೆ ಬದ್ನೆ ಮಾಡಕ್ ಹೋಗಿದ್ದೆ ಅಂತ ಸುಳ್ಳು ಹೇಳ್ತೀಯ ನಂತಾಗೇನೆ. ಮತ್ತಿನ್ನೇನು ಇಸ್ಬಿಟ್ಟು ಆಡಕ್ಕೆ ಹೋಗಿದ್ದೆ ಅಂತಾನ ಹೇಳಕ್ಕಾಗುತ್ತಾ ನಿನ್ನ ಹತ್ರ? ನೀನು ಯಾಕೆ ಇವಾಗ ಹಿಂದೇನೆ ಬಂದೆ, ನನ್ನೇ ಫಾಲೋ ಮಾಡ್ಕೊಂಬಂದ್ಯಾ? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನಂಬಿಕೆ ಇದ್ದಿದ್ಕೇನೆ ಇಷ್ಟು ದಿನ ಸುಮ್ಮನಿದ್ದೆ. ಇವತ್ತು ಅನುಮಾನ ಬಂತು, ಅದಕ್ಕೆ ಬಂದೆ ಹಿಂದೇನೆ. ಎಲ್ಲಿಗೆ ಹೋಗ್ತಾನೆ ನನ್ನ ಗಂಡ ಅಂತ ತಿಳ್ಕೊಂಬನ ಅಂತ. ಇಲ್ಲೇ ಗೊತ್ತಾಯ್ತಲ್ಲ ನಿನ್ನ ಅಸಲಿ ಬಂಡವಾಳ ಏನು ಅಂತಾನೆ. ಹಂಗೆ ಹೊಲ್ತಕ್ಕೂ ಬರೋಣ, ನೀನೇನಾರು ಹೊಲ್ತಕ್ಕೆ ಹೋದ್ರೆ ಹಂಗೆ ಸೌದೇನು ತಂದಂಗೆ ಆಗುತ್ತೆ, ಅಥವಾ ನೀನೇನಾರು ಬೇರೆ ಕಡೆಗೆ ಹೋಗ್ತೀಯೇನೋ ನೋಡೋಣ ಅಂತ ನಾ ಬಂದೆ. ನೀನು ನೋಡಿದ್ರೆ ನನ್ನ ಅನುಮಾನನೇ ನಿಜ ಮಾಡಿಬಿಟ್ಟಲ್ಲ. ನೀನು ಸುಮ್ಮನೆ ಹೋಗ್ತೀಯ ಇಲ್ವ? ಈಗ ನಾನು ಹೊಲ್ತಕ್ಕೆ ಹೋಗೋದೀಗ ಹನುಮಂತ, ನಾನು ಎಲ್ಗೂ ಬರಲ್ಲ, ನಾನು ಹೊಲ್ತಕ್ಕೆ ಹೋಗ್ತೀನಿ. ನೀನು ಎಲ್ಗಾದ್ರೂ ಹೋಗಪ್ಪ, ನಿನ್ನ ಸವಾಸ ಬೇಡ ನನಗೆ. ನನ್ನ ಹೆಂಡ್ತಿ ನಿನ್ನ ಜೊತೆಗೆ ಬಂದರೆ ಅನುಮಾನ ಪಡ್ತಾಳೆ, ಇಸ್ಪಿಟ್ಟಾಡಕ್ಕೆ ಹೋಗ್ತೀರಾ ಹಂಗೆ ಹಿಂಗೆ ಅಂತಾನೆ. ಹೋಗು. ಸರಿ ಕಣ್ಲ ತಿಪ್ಪೆ, ನಾನು ಎಲ್ಗೂ ಹೋಗಲ್ಲ, ನಾನು ಹೋಟ್ಲು ತಕ್ಕೆ ಹೋಗೋದು. ನೋಡ್ದ, ಅವನು ಹೋಟ್ಲು ತಕ್ಕೆ ಅಂತ ಹೋಗೋದು, ನಾನು ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋಗೋದು. ಇನ್ನೆಲ್ಗಾನ ಹೋಗು, ಅವಾಗ ಗ್ರಾಚಾರ ಬಿಡಿಸ್ತೀನಿ, ಅಲ್ಲಿಗೆ ಬರ್ತೀನಿ. ಅದೆಲ್ಲಿ ನೀವು ಇಸ್ಪೆಟ್ಟಾಡ್ತಾ ಕುಕ್ಕೊಂಡಿರ್ತೀರೋ ಅಲ್ಲಿಗೆ ಬರ್ತೀನಿ. ಅಲ್ಲಿರೋರ್ಗೆಲ್ಲ ಏನೂ ಇಲ್ಲ, ಗ್ರಾಚಾರ ಬಿಡಿಸ್ತೀನಿ. ಇದ ಹೊಲ್ತಕ್ಕೆ ಹೋಗೀಗ, ಏನಾನ ಓದ್ಗಿದೀಯ? ಆಯ್ತು, ಹೊಲ್ತಕ್ಕೆ ಹೋಗೋದು. ಬೇಕು ಅಂದ್ರೆ ನೀನೇ ಬಂದು ನೋಡ್ಬಾ. ಹೊಲ್ತಕ್ಕೆ ಹೋಗ್ತೀವಿ ಇವಾಗ, ಯಾಕೆಂದ್ರೆ ಸಿಗ ಬಿದ್ದಿದೆಯಲ್ಲ ಅದಕ್ಕೆ. ನಿನ್ನ ಹತ್ರ ಯಾರು ಮಾತಾಡ್ತಾರೆ? ನನಗೆ ಟೈಮ್ ಆಗುತ್ತೆ, ಕರೆಂಟ್ ಬರುತ್ತೆ, ನೀರಿಕ್ಬೇಕು, ಹೋಗ್ತೀನಿ. ಹೋಗು, ಸೀದಾ ಹೊಲ್ತಕ್ಕೆ ಹೋಗು. ಎಲ್ಲನ ತಿರ್ಕೊಂಡಿಯ ಅಡ್ಡ ದಾರಿ ಹಿಡ್ದಿ ಆಮೇಲೆ ಬಾ. ಸಾಯಂಕಾಲ ಕೈತೆ ನಿನಗೆ. ಏನು ಇದು ಇಲ್ಲಿ ಮಾತಾಡಬಾರ್ದು ಅಂತನ ಏನೋ ಒಳ್ಳೆ ಮಾತಾಗಿ ಹೇಳಿ ಕಳಿಸಿದೀನಿ. ಮನೆ ಆಗಿದ್ರೆ ಏನೂ ಇಲ್ಲ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.